ಎಲ್ಲರಿಗೂ ಅಮ್ಮ ಮಾಡೋ ಬಿಸಿಬೇಳೆಬಾತ್ ಇಷ್ಟ. ಆದರೆ ನಮ್ಮಮ್ಮಂಗೆ ನಾನು ಮಾಡೋ ಬಿಸಿಬೇಳೆಬಾತ್ ಅಂದರೆ ಸಖತ್ ಇಷ್ಟ. ಇವತ್ತು ನಾನು ಈಸಿಯಾಗಿ ಮಿಲೆಟ್ಸ್ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಬಿಸಿಬೇಳೆಬಾತ್ಗೆ ಪೌಡರ್ ಮಾಡ್ಕೊಬೇಕಲ್ಲ, ನಾನು ಯಾವಾಗಲೂ ಹೋಮ್ ಮೇಡ್ ಪೌಡರೇ ಮಾಡ್ಕೊಳ್ಳೋದು. ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ 2 ಸ್ಪೂನ್ ಧನಿಯಾ, 2 ಸ್ಪೂನ್ ಕಡಲೆಬೇಳೆ, ಜೊತೆಗೆ 1 ಸ್ಪೂನ್ ಜೀರಿಗೆ, ಹಾಗೆ 4 ಮೆಂತ್ಯಗಳನ್ನ ಆ್ಯಡ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ಇಂಗ್ರೀಡಿಯೆಂಟ್ಸು ರೋಸ್ಟ್ ಆಗಬೇಕು. ಯಾಕೆ ಅಂತಂದರೆ ಇನ್ಸ್ಟೆಂಟಾಗಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ರೋಸ್ಟ್ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಒನ್ಸ್ ರೆಡ್ ಕಲರ್ ಆದ ತಕ್ಷಣ ಒಂದು ತಟ್ಟೆಗೆ ಹಾಕಿಡಿ, ಸ್ವಲ್ಪ ತಣ್ಣಗಾಗಲಿ. ನಂತರ ಅದೇ ಪ್ಯಾನಿಗೆ 1 ಸ್ಪೂನ್ ಎಳ್ಳು, ಜೊತೆಗೆ 1 ಸ್ಪೂನ್ ಗಸಗಸೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ನೀಟಾಗಿ ಡ್ರೈ ರೋಸ್ಟ್ ಮಾಡೋ ತನಕ ಹುರ್ಕೊಳ್ಳಿ. ಹಾಗೆ ಉರಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಯಾಕಂದರೆ ಎಳ್ಳು ಬೇಗ ಹೊತ್ತೋಗ್ಬಿಡುತ್ತೆ ಹಾಗಾಗಿ. ಸೊ ಇಲ್ಲಿ ಎರಡೂ ಕೂಡ ಡ್ರೈ ರೋಸ್ಟ್ ಆಗಿದೆ. ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಅದೇ ತಟ್ಟೆಗೆ 2 ಸ್ಪೂನ್ ಉದ್ದಿನಬೇಳೆನೂ ಹಾಕಿ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸಿಂಪಲ್ ಮನೇಲೇ ಬಿಸಿಬೇಳೆಬಾತ್ ಪೌಡ್ರನ್ನ ಮಾಡ್ಕೊಬಹುದು. ಇವನ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಆಗಿರುತ್ತೆ. ಇವಾಗ ಆಲ್ಮೋಸ್ಟ್ ಡ್ರೈ ರೋಸ್ಟ್ ಆಗಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಜೊತೆಗೆ ಅದೇ ಪ್ಯಾನಿಗೆ 3 ಏಲಕ್ಕಿ, ಅದರ ಜೊತೆಗೆ ಕಾಳುಮೆಣಸು ಹಾಗೆ ಲವಂಗ 3 ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಚಕ್ಕೆ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಉರಿನ ಕಡಿಮೆ ಹಾಕ್ಕೊಂಡೇ ರೋಸ್ಟ್ ಮಾಡ್ಕೊಳ್ಳಿ, ಜಾಸ್ತಿ ಕೊಟ್ಟರೆ ಬೇಗ ಹೊತ್ತೋಗ್ಬಿಡುತ್ತೆ. ರೋಸ್ಟ್ ಆದಮೇಲೆ ಇದಕ್ಕೆ ಒಣ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಕು. ನೀಟಾಗಿ ಒಣ ಕೊಬ್ಬರಿ ಕೂಡ ರೋಸ್ಟ್ ಆಗಬೇಕು. ನಂತರ ಅದೇ ಪ್ಯಾನಿಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಖಾರಕ್ಕೆ ತಕ್ಕಷ್ಟು. ಹಾಗೆ ಕಲರ್ ಬರಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿ. ನಂತರ ಕರಿಬೇವು ಸೊಪ್ಪು ಹಾಕಿಂಡು ಎರಡನ್ನೂ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಡ್ರೈ ರೋಸ್ಟ್ ಥರ. ಎಲ್ಲದು ನೀಟಾಗಿ ರೋಸ್ಟ್ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಆರಿದ ಮೇಲೆ ಹಾಕ್ಕೊಳ್ಳಿ ಪುಡಿ ಮಾಡೋದಕ್ಕೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಜೊತೆಗೆ ಲಾಸ್ಟಲ್ಲಿ ಸ್ವಲ್ಪ ಹಿಂಗನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಮಗೆ ಬಿಸಿಬೇಳೆಬಾತ್ ಪೌಡರ್ ರೆಡಿ ಇದೆ. ನೆಕ್ಸ್ಟ್ ಈಸಿಯೆಸ್ಟ್ ಮೆಥಡಲ್ಲಿ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿಗೆ ನಿಮಗೆ ಇಷ್ಟ ಆಗಿರೋಂಥ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಬೋದು ಬಿಸಿಬೇಳೆಬಾತಿಗೆ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ನವಿಲುಕೋಸು, ಆಲೂಗೆಡ್ಡೆ ಮತ್ತು ಸಣ್ಣ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಈರುಳ್ಳಿನೇ ಟೇಸ್ಟ್ ಕೊಡೋದು. ಜೊತೆಗೆ ನಾನಿಲ್ಲಿ ನವಣೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಎರಡೂ ಕೂಡ ಗ್ರಾಮ್ಸ್ ಲೆಕ್ಕದಲ್ಲಿದೆ, 80 ಗ್ರಾಮ್ ಇದೆ. ಅದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಬೇಕು. ಅರೌಂಡ್ 1.5 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಲಾಸ್ಟಿಗೆ ಕಡಲೆ ಬೀಜ ಹಾಕ್ಕೊಳ್ಳಿ. ಮೇಯ್ನ್ ಇದೇ ನಮಗೆ ಬಿಸಿಬೇಳೆಬಾತಲ್ಲಿ ಟೇಸ್ಟ್ ಕೊಡೋದು. ನಂತರ 3 ವಿಷಲ್ ಆದಮೇಲೆ ಕುಕ್ಕರ್ ಆರಿದ್ಮೇಲೆ ಓಪನ್ ಮಾಡಿ. ನಮಗೆ ಆಲ್ಮೋಸ್ಟ್ ರೆಡಿ ಇದೆ. ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ಕುದಿಸಿರೋ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಬಿಸಿ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿತ್ತು. ಸ್ವಲ್ಪ ಕುದಿ ಬಂದಮೇಲೆ ನಾನಿಲ್ಲಿ ಮನೇಲಿ ಮಾಡಿರೋಂಥ ಪೌಡ್ರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಪೌಡರ್ನ ಆ್ಯಡ್ ಮಾಡ್ಕೊಬಹುದು. ನಾನಿಲ್ಲಿ ನಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಬೇಕು. ಲೋ ಫ್ಲೇಮಲ್ಲೇ ಕುದಿಸ್ಕೊಬೇಕು. ನಂತರ ಬಿಸಿಬೇಳೆಬಾತಿಗೆ ಮೇಯ್ನು ಹುಣಸೆ ರಸ. ಇದನ್ನು ನಿಮ್ಮ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ. ಬಿಸಿಬೇಳೆಬಾತಿಗೆ ಹುಣಸೆಹಣ್ಣು ಹಾಕಿದ್ರೇ ರುಚಿ ಬರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಫೈನಲಿ ಒಗ್ಗರಣೆ ಕೊಟ್ಕೊಬೇಕು. ನಮ್ಗೆ ಆಲ್ಮೋಸ್ಟ್ ಬಿಸಿಬೇಳೆಬಾತ್ ರೆಡಿ ಇದೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಫ್ರೈ ಆದ ತಕ್ಷಣ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಇದೆರಡನ್ನೂ ತುಪ್ಪದಲ್ಲಿ ಹುರಿದು ಬಿಸಿಬೇಳೆಬಾತಿಗೆ ಹಾಕ್ತು ಅಂದರೆ ನಮಗೆ ತಿನ್ನೋದಕ್ಕೆ ಬಿಸಿಬೇಳೆಬಾತ್ ರೆಡಿ. ಈಸಿಯೆಸ್ಟ್ ಮೆಥಡ್ ಇದು. ಜೊತೆಗೆ ಹೆಲ್ದಿಯಾಗೂ ಕೂಡ ಇದೆ. ಆಯಿಲ್ ಕೂಡ ಜಾಸ್ತಿ ಬಳಸೇ ಇಲ್ಲ. ಏನು ನಾವು ಒಗ್ಗರಣೆಗೆ ಬಳಸಿದ್ದೀವಲ್ಲ ಅದಷ್ಟೇ ನಮಗಿಲ್ಲಿ ಆಯಿಲ್ ಲೆಸ್ಸಲ್ಲಿ ಆಗಿರುವಂಥ ಬಿಸಿಬೇಳೆಬಾತ್. ಬೂಂದಿ ಜೊತೆ ಸಖತ್ತಾಗಿರುತ್ತೆ ಟೇಸ್ಟು. ಒನ್ಸ್ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ.